ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಕಂಡುಬರ್ತಾ ಇರುವಂತಹ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಅಪ್ಪ ಮಗನ ಫೈಟ್ ಏನಿತ್ತು, ಇಬ್ಬರ ನಡುವಿನ ಭಿನ್ನಾಭಿಪ್ರಾಯವನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ಒಂದು ಸಭೆ ಕೂಡ ಇತ್ತು. ಇವತ್ತು ಮುಲಾಯಂ ಸಿಂಗ್ ಯಾದವ್ ಹಾಗೆ ಅಖಿಲೇಶ್ ಸಿಂಗ್ ಯಾದವ್ ನಡುವಿನ ಸಭೆ ವಿಫಲ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಚುನಾವಣಾ ಆಯೋಗದ ಮುಂದೆ ಹೋಗೋಕೆ ಈಗ ಮುಲಾಯಂ ಸಿಂಗ್ ಯಾದವ್ ನಿರ್ಧಾರ ಮಾಡಿದ್ದಾರೆ, ಅಂದ್ರೆ ತಂದೆ ನಿರ್ಧರಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ ಅಮರ್ ಸಿಂಗ್ಗೆ ಚುನಾವಣಾ ಆಯೋಗದ ಮೊರೆ ಹೋಗೋಕೆ ಈಗ ಆಲ್ರೆಡಿ ಮುಲಾಯಂ ಸಿಂಗ್ ಯಾದವ್ ತಿಳಿಸಿದ್ದಾರೆ ಅಂತಾನೂ ಕೂಡ ತಿಳಿದು ಬಂದಿದೆ. ಯಾಕೆ ಚುನಾವಣಾ ಆಯೋಗಕ್ಕೆ ಅಂತ ಅಂದ್ರೆ ಪ್ರಮುಖವಾಗಿ ಪಕ್ಷದ ಚಿಹ್ನೆಯನ್ನ ತನ್ನ ಬಳಿನೇ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಮೊರೆ ಹೋಗೋಕೆ ಈಗ ಮುಲಾಯಂ ಸಿಂಗ್ ಯಾದವ್ ತಿಳಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಚುನಾವಣಾ ಆಯೋಗಕ್ಕೆ ಲಿಖಿತ ಪತ್ರವನ್ನ ನೀಡೋದಕ್ಕೆ ಈಗ ಆಲ್ರೆಡಿ ಮುಲಾಯಂ ಸಿಂಗ್ ಯಾದವ್ ತಿಳಿಸಿದ್ದಾರೆ ಅಂತಾನೂ ಕೂಡ ತಿಳಿದು ಬಂದಿರುವಂತಹ ಮಾಹಿತಿ. ಹಾಗೆ ರಾಮ್ ಗೋಪಾಲ್ ಯಾದವ್ ಕರೆದಿದ್ದಂತಹ ಸಭೆ ಏನಿತ್ತು, ಮೊನ್ನೆ ಕರೆದಿದ್ದಂತಹ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ, ಈ ಸಂದರ್ಭದಲ್ಲಿ ಆ ಸಭೆಯೇ ಅಸಂವಿಧಾನಿಕ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಬರೆದಂತಹ ಪತ್ರದಲ್ಲಿ ಅಂತಾನೂ ಕೂಡ ತಿಳಿದು ಬಂದಿದೆ. ಯಾಕಂತ ಅಂದ್ರೆ ರಾಮ್ ಗೋಪಾಲ್ ಉಚ್ಚಾಟನೆಗೊಂಡಿರುವಂತಹ ಸದಸ್ಯ, ಆತನಿಗೆ ಸಭೆ ಕರೆಯೋ ಅಧಿಕಾರ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಾನೂ ಕೂಡ ತಿಳಿದು ಬಂದಿದೆ ಮುಲಾಯಂ ಸಿಂಗ್ ಯಾದವ್. ಜೊತೆಗೆ 3 ಗಂಟೆಗಳ ಕಾಲ ನಡೆದಂತ ಅಪ್ಪ ಮಗನ ನಡುವಿನ ಸುದೀರ್ಘ ಚರ್ಚೆ ಈಗ ಮತ್ತೆ ವಿಫಲ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಅಪ್ಪ ಮುಲಾಯಂ ಸಿಂಗ್ ಯಾದವ್ ಮುಂದೆ ಪುತ್ರ ಅಖಿಲೇಶ್ ಯಾದವ್ ಕೆಲ ಷರತ್ತುಗಳನ್ನ ಏರಿಸಿದ್ದಾರೆ ಅಂತಾನೂ ಕೂಡ ತಿಳಿದು ಬಂದಿದೆ. ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮುಲಾಯಂ ಸಿಂಗ್ ಯಾದವ್ ಮುಂದುವರಿಯಲಿ, ಪಕ್ಷದ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಅಧಿಕಾರ ತನಗೆ ನೀಡಲಿ, ಪಕ್ಷದ ವಿಧಾನಸಭಾ ಟಿಕೆಟ್ ವಿತರಣೆಯ ಎಲ್ಲಾ ಅಧಿಕಾರ ತನಗೆ ನೀಡಬೇಕು, ಯುಪಿಯ ರಾಜಕೀಯ ಚಟುವಟಿಕೆಗಳಿಂದ ಶಿವಪಾಲ್ ಯಾದವ್ ದೂರ ಸರಿಬೇಕು, ಈ ರೀತಿಯಾದಂತಹ ಬೇಡಿಕೆಗಳನ್ನ ಅಖಿಲೇಶ್ ಯಾದವ್ ಇಟ್ಟಿದ್ರು. ಆದ್ರೆ ಇದಕ್ಕೆ ಒಪ್ಪಿಲ್ಲ ಅಂತೇಳಿ ತಿಳಿದು ಬಂದಿದೆ. ಈಗ ಮೊನ್ನೆ ನಡೆದಿರುವಂತಹ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಪ್ರಕಾರವಾಗಿ ನೋಡೋದಾದ್ರೆ ಸಮಾಜವಾದಿ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಖಿಲೇಶ್ ಸಿಂಗ್ ಯಾದವ್ ಆದ್ರೆ ಈಗಲೂ ಕೂಡ ತಂದೆ ಬಳಿನೇ ನೀವು ಆ ಹುದ್ದೆ ನಿಡ್ಕೊಳ್ಳಿ, ರಾಷ್ಟ್ರಾಧ್ಯಕ್ಷ ಆಗಿ ನೀವೇ ಮುಂದುವರಿರಿ, ಆದ್ರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮುಂಬರುವ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಅಧಿಕಾರ ನನಗೆ ಕೊಡಬೇಕು, ಜೊತೆಗೆ ಪ್ರಮುಖವಾದಂತಹ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ನನಗೆ ಕೊಡಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಶಿವಪಾಲ್ ಸಿಂಗ್ ಯಾದವ್ ದೂರ ಸರಿಬೇಕು, ಅಂದ್ರೆ ತನ್ನ ಚಿಕ್ಕಪ್ಪ ದೂರ ಸರಿಬೇಕು ಅಂತ ಹೇಳಿ ಅಖಿಲೇಶ್ ಬೇಡಿಕೆಗಳನ್ನ ಇಟ್ಟಿದ್ರು. ಆದ್ರೆ ಈ ಬೇಡಿಕೆಗಳಿಗೆ ತಂದೆ ಮುಲಾಯಂ ಸಿಂಗ್ ಯಾದವ್ ಒಪ್ಪಲಿಲ್ಲ ಅಂತೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ಸಮಾಜವಾದಿ ಪಕ್ಷದಲ್ಲಿನ ಅಪ್ಪ ಮಗನ ನಡುವಿನ ಕಿತ್ತಾಟಕ್ಕೆ ಯಾವುದೇ ರೀತಿಯಾದಂತಹ ಒಂದು ದಿ ಎಂಡ್ ಅನ್ನುವಂಥದ್ದು ಸಿಕ್ಕಿಲ್ಲ. ಇದು ಮತ್ತಷ್ಟು ಹೈಡ್ರಾಮಾಗಳಿಗೆ ಕಾರಣ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದರ ಪ್ರಮುಖವಾಗಿ ಮೊದಲ ಹಂತದಲ್ಲಿ ಚುನಾವಣಾ ಆಯೋಗಕ್ಕೆ ಲಿಖಿತ ಪತ್ರ ಬರೆಯುವಂತಹ ಮುಖಾಂತರವಾಗಿ ಮೊನ್ನೆ ನಡೆದಂತಹ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಅದು ಅಸಂವಿಧಾನಿಕ, ಜೊತೆಗೆ ಪಕ್ಷದ ಚಿಹ್ನೆ ಸೈಕಲ್ ಚಿಹ್ನೆ ಅದು ತಮ್ಮ ಬಳಿನೇ ಉಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಲಾಯಂ ಸಿಂಗ್ ಯಾದವ್ ಎಲ್ಲಾ ರೀತಿಯಂತಹ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಅಂತ ಹೇಳಿ ಈಗ ತಿಳಿದು ಬಂದಿದೆ.